ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ, ಏನೆಲ್ಲ ಈ ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತುಂಬಾನೇ ಸರಳವಾಗಿ ವಿವರಿಸಿದ್ದೇವೆ. ಈ ವಿಡಿಯೋವನ್ನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡಬೇಕು, ಯಾವ ದಾನ ಮಾಡಬೇಕು, ಇದನ್ನೆಲ್ಲ ನೀವು ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಬೇಕು ಅನ್ನೋದಾಗಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡ್ದಲೇ ನೋಡಿ. ಮತ್ತೆ ಹೆಚ್ಚಾಗಿ ಈ ವಿಡಿಯೋ ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಕೂಡ ಹೆಚ್ಚಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ. ಬನ್ನಿ, ಇವಾಗ ನಾವು ಈ ವಿಡಿಯೋವನ್ನ ಸಂಕ್ಷಿಪ್ತವಾಗಿ ಪೂರ್ಣವಾಗಿ ನೋಡೋಣ. ಅಸಾಧ್ಯ ಸಾಧಕ ಸಾಧಂ ಅಸಾಧ್ಯಂ ತವಕಿಂ ವದ ರಾಮದೂತ ದಯಾ ಸಿಂಧು ಮತ್ಕಾರ್ಯ ಸಾಧಾಯ ಪ್ರಭು. ನಿಮ್ಗೆಲ್ಲ ಇದ್ರರ್ಥ ನಾನು ಆಗ್ಲೇ ಸುಮಾರು ವಿಡಿಯೋಗಳಲ್ಲಿ ಹೇಳೇ ಇದ್ದೀನಿ. ಅಸಾಧ್ಯವಾದದ್ದು ಜೀವನದಲ್ಲಿ ಯಾವುದೂ ಇಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ನೀವು ಎಷ್ಟು ಶ್ರಮ ಪಟ್ಟಿದ್ದೀರಾ ಅದಕ್ಕೆ ಒಂದು ತಕ್ಕ ಬೆಲೆ, ತಕ್ಕ ನ್ಯಾಯ ಸಿಗ್ತಾ ಹೋಗುತ್ತೆ. ಈ ಜೂನ್ ತಿಂಗಳಿನಿಂದ ತುಂಬಾ ಶುಭ ಫಲ ನಿಮ್ಗೆ ದೊರಕುತ್ತೆ ಅಂತಾನೆ ಹೇಳ್ಬಹುದು. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಇಂದಿನ ಈ ಒಂದು ವಿಶೇಷ ವಿಶ್ಲೇಷಣೆ ನಿಮ್ಮ ದೈನಂದಿನ ರಾಶಿ ಭವಿಷ್ಯದಂತಲ್ಲ. ಇದು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಮಹಾಪರಿವರ್ತನೆಯ ಮುನ್ನುಡಿ. ಪ್ರಕೃತಿಯ ನಿಯಮದಂತೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸುವರ್ಣಾವಕಾಶ ಒದಗಿ ಬರುತ್ತೆ. ಈ ಸಮಯವನ್ನು ಸರಿಯಾಗಿ ಗುರುತಿಸಿ ಹೆಜ್ಜೆ ಇಟ್ಟವರು ಇತಿಹಾಸ ಸೃಷ್ಟಿಸುತ್ತಾರೆ. ನಿರ್ಲಕ್ಷಿಸಿದವರು ಕತ್ತಲಲ್ಲಿ ಉಳಿಯುತ್ತಾರೆ. ಪ್ರಸ್ತುತ ಗ್ರಹಗತಿಗಳ ಮಹಾ ಸಂಯೋಗವನ್ನು ನೋಡಿದರೆ 2026 ಈ ಜೂನ್ 10ರ ನಂತರ ಬ್ರಹ್ಮಾಂಡದಲ್ಲಿ ಅತ್ಯಂತ ಅಪರೂಪದ ವಿದ್ಯಮಾನವೊಂದು ಸಂಭವಿಸುತ್ತೆ. ಕಲಿಯುಗದಲ್ಲಿ ಇಂತಹ ಗ್ರಹಗಳ ಜೋಡಣೆ ಅತ್ಯಂತ ವಿರಳ. ಯಾರು ಈ ಬದಲಾವಣೆಗೆ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಿದ್ಧರಾಗುವುದಿಲ್ಲವೋ ಅವರ ಹಳೆಯ ಸಂಕಷ್ಟದ ದಿನಗಳು ಅಂತ್ಯಗೊಂಡು ಒಂದು ಹೊಸ ಯುಗ ಆರಂಭವಾಗಲಿದೆ. ಬಡವನನ್ನ ಕೂಡ ಅರಸನನ್ನಾಗಿ ಮಾಡಬಲ್ಲ ರಾಜಯೋಗದ ಶಕ್ತಿ ಈ ಅವಧಿಗೆ ಇದೆ. ಇದನ್ನ ನಿರ್ಲಕ್ಷಿಸಿದರೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಬಹುದು. ವಾಸ್ತವವಾಗಿ ಜೂನ್ ತಿಂಗಳ ಆರಂಭದಲ್ಲೇ ನಿಮ್ಮ ಆಂತರ್ಯದಲ್ಲಿ ಒಂದು ರೀತಿಯ ವಿಚಿತ್ರ ಸಂಚಲನ, ಅಸ್ಥಿರತೆ ಅಥವಾ ಹಳೆಯ ನೆನಪುಗಳ ಮರುಕಳಿಸುವಿಕೆ ಆರಂಭವಾಗಿರಬಹುದು. ಏನೋ ಒಂದು ದೊಡ್ಡ ಬದಲಾವಣೆ ಗಾಳಿಯಲ್ಲಿ ತೇಲಿ ಬರುತ್ತಿದೆ ಎಂಬ ಮುನ್ಸೂಚನೆ ನಿಮ್ಮ ಮನಸ್ಸಿಗೆ ಸಿಗುತ್ತಿರಬಹುದು. ಇದು ಕೇವಲ ಭ್ರಮೆಯಲ್ಲ, ಗ್ರಹಚಾರಗಳ ಬದಲಾವಣೆಯ ಮುನ್ಸೂಚನೆ. ಜೂನ್ 2ರಂದೇ ದೇವಗುರು ಬೃಹಸ್ಪತಿಯು ಕರ್ಕ ರಾಶಿಗೆ ತನ್ನ ಉಚ್ಚಸ್ಥಾನಕ್ಕೆ ಪ್ರವೇಶ ಮಾಡಿದ್ದಾನೆ. ಇದು ಕೇವಲ ಭ್ರಮೆಯಲ್ಲ, ಗ್ರಹಚಾರಗಳ ಬದಲಾವಣೆಯ ಮುನ್ಸೂಚನೆ. ಜೂನ್ ನಿಮಗೆ ಈ 5ರಂದೇ ದೇವಗುರು ಬೃಹಸ್ಪತಿಯು ಕರ್ಕ ರಾಶಿಗೆ ತನ್ನ ಉಚ್ಚಸ್ಥಾನಕ್ಕೆ ಪ್ರವೇಶ ಮಾಡಿ ಇದು ಈ ವರ್ಷದ ಅತ್ಯಂತ ಶಕ್ತಿಶಾಲಿ ಮತ್ತು ಮಂಗಳಕರ ಗೋಚಾರವಾಗಿರಲಿದೆ. ಗುರು ತನ್ನ ಉಚ್ಚ ರಾಶಿಯಲ್ಲಿದ್ದಾಗ ಬುದ್ಧಿಶಕ್ತಿ, ಅಪಾರ ಧನಸಂಪತ್ತು, ಸಮಾಜದಲ್ಲಿ ಗೌರವ, ಈ ಕೌಟುಂಬಿಕ ಸೌಖ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು 100ರಷ್ಟು ವೃದ್ಧಿಸುತ್ತಾನೆ. ಇದರ ಬೆನ್ನಲ್ಲೇ ಜೂನ್ 8ರಂದು ಸೌಂದರ್ಯ ಮತ್ತು ಐಶ್ವರ್ಯದ ಕಾರಕನಾದ ಶುಕ್ರ ಗ್ರಹವು ಸಹ ಇದೇ ಕರ್ಕ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ಅಂದರೆ ಕರ್ಕ ರಾಶಿಯಲ್ಲಿ ಗುರು ಮತ್ತು ಶುಕ್ರರ ಈ ಒಂದು ಅಪರೂಪದ ಮಹಾಯುತಿ ಅಥವಾ ಜೋಡಣೆ ಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳ್ಳಲಿದೆ. ಜ್ಞಾನದ ಕಾರಕ ಅಥವಾ ಲೌಕಿಕ ಸುಖಗಳ ಕಾರಕ ಒಂದೇ ಸೂರಿನಡಿ ಸೇರಿದಾಗ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ಸಂಬಂಧಗಳು ಮತ್ತು ದೀರ್ಘಕಾಲದ ಕನಸುಗಳು ಊಹಿಸಲಾಗದ ಧನಾತ್ಮಕ ಬಿರುಗಾಳಿ ಏಳಲಿದೆ. ಆದರೆ ನೆನಪಿಡಿ, ಇದೇ ಸಮಯದಲ್ಲಿ ಕರ್ಮಫಲದಾತನಾದ ಶನಿದೇವರ ತೀಕ್ಷ್ಣ ಮತ್ತು ನ್ಯಾಯಯುತ ದೃಷ್ಟಿ ಕೂಡ ನಿಮ್ಮ ಮೇಲಿದೆ. ಒಂದು ಸಣ್ಣ ತಪ್ಪು ಅಥವಾ ಬೇಜವಾಬ್ದಾರಿತನ ಈ ಸುವರ್ಣ ಕಾಲವನ್ನು ಶಾಪವಾಗಿ ಬದಲಾಯಿಸಬಲ್ಲದು. ನಿಮ್ಮ ರಾಶಿಯ ಸ್ವಭಾವವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ಅತ್ಯಂತ ಕರುಣಾಮಯಿಗಳು, ಸಹನಶೀಲರು ಮತ್ತು ಇತರರ ಏಳಿಗೆಗಾಗಿ ತನ್ನನ್ನೇ ತ್ಯಾಗ ಮಾಡಿಕೊಳ್ಳುವ ಗುಣದವರು. ನಿಮ್ಮ ಕೈಯಲ್ಲಿ ಏನೂ ಇಲ್ಲದಿದ್ದಾಗಲೂ ಕಷ್ಟದಲ್ಲಿರುವವರಿಗೆ ನಿಮ್ಮ ಮಿತಿಯನ್ನು ಮೀರಿ ಸಹಾಯ ಮಾಡಿದ್ದೀರಿ. ನಿಮ್ಮ ಸ್ವಂತ ಸಂತೋಷವನ್ನು ಬಲಿಕೊಟ್ಟು ಇತರರ ಮುಖದಲ್ಲಿ ನಗು ತರಿಸಲು ಪ್ರಯತ್ನಿಸಿದ್ದೀರಿ. ಆದರೆ ನಿಮಗೆ ಸಿಕ್ಕ ಪ್ರತಿಫಲವೇನು? ಹಣ ಎಷ್ಟು ವೇಗವಾಗಿ ಬಂತೋ ಅಷ್ಟೇ ವೇಗವಾಗಿ ಕರಗಿ ಹೋಯಿತು. ನಿಮ್ಮದೇ ಅನ್ನೋರು, ನಿಮ್ಮ ಮನೆಯಲ್ಲೇ ಇರುವವರು ಅಥವಾ ನಿಮ್ಮ ಆಪ್ತ
ಬಳಗದವರೇ ಬೆನ್ನಿಗೆ ಚೂರಿ ಹಾಕಿದರು. ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬೇರೆಯವರು ದೋಚಿಕೊಂಡಾಗಲೂ ನೀವು ಮೌನವಾಗಿ ಸಹಿಸಿಕೊಂಡಿದ್ದೀರಿ. ನಿಮ್ಮ ಭಾವನೆಗಳಿಗೆ ಇಲ್ಲಿಯವರೆಗೆ ಯಾರೂ ಯೋಗ್ಯವಾದ ಬೆಲೆ ಕೊಡಲಿಲ್ಲ. ನೀವು ಸ್ವಾಭಿಮಾನಿಗಳು, ಆದರೆ ಪ್ರೀತಿ ಮತ್ತು ನಂಬಿಕೆಯ ವಿಷಯದಲ್ಲಿ ಅತಿಯಾಗಿ ಶರಣಾಗಿ ಬಿಡುವಿರಿ. ಇದನ್ನೇ ಬಂಡವಾಳ ಮಾಡಿಕೊಂಡು ಸ್ವಾರ್ಥಿ ಜಗತ್ತು ನಿಮ್ಮನ್ನು ಕೇವಲ ಬಳಸಿಕೊಂಡು ಎತ್ತಿ ಎಸೆಯಿತು. ಈ ಮಾನಸಿಕ ಯಾತನೆ, ನಂಬಿಕೆ ದ್ರೋಹ ಇಲ್ಲಿಗೆ ಕೊನೆಗೊಳ್ಳಬೇಕಿದೆ. ಈ ಮಹಾಪರಿವರ್ತನೆಯ ಅವಧಿಯಲ್ಲಿ ನೀವು ಮಾಡಬೇಕಾದ ಈ ದೃಢ ನಿರ್ಧಾರಗಳು ಮತ್ತು ಅನುಸರಿಸಬೇಕಾದ ಆಧ್ಯಾತ್ಮಿಕ ಸೂತ್ರಗಳು ಎಂಬುದನ್ನು ವಿಸ್ತಾರವಾಗಿ ನಾವು ತಿಳಿಯೋಣ. ಈ ಮಹಾಗ್ರಹ ಸಂಯೋಜನೆಯು ಕೇವಲ ಆಕಾಶದಲ್ಲಿ ನಡೆಯುವ ಚಲನೆಯಲ್ಲ. ಇದು ನಿಮ್ಮ ಜೀವನದ ಕರ್ಮಚಕ್ರವನ್ನು ಶುದ್ಧೀಕರಿಸುವ ಒಂದು ದಿವ್ಯ ಪ್ರಕ್ರಿಯೆ. ಜೂನ್ 10ರ ಈ ಒಂದು ಮಹಾ ಬಿರುಗಾಳಿಯ ನಂತರ ಬ್ರಹ್ಮಾಂಡವು ನಿಮಗೆ ಕೆಲವು ಅತ್ಯಂತ ಶಕ್ತಿಶಾಲಿ ಮತ್ತು ಈ ಪವಿತ್ರ ದಿನಗಳನ್ನು ಉಡುಗೊರೆಯಾಗಿ ನೀಡುತ್ತಿದೆ. ಈ ದಿನಗಳಲ್ಲಿ ನೀವು ಮಾಡುವ ಸಣ್ಣ ಸತ್ಕರ್ಮಗಳು ಕೂಡ ನಿಮ್ಮ ತಲೆಮಾರುಗಳ ದರಿದ್ರವನ್ನು ನೀಗಿಸಬಲ್ಲವು. ಆ ಪ್ರಮುಖ ಆಧ್ಯಾತ್ಮಿಕ ದಿನಗಳ ಮಹತ್ವ ಮತ್ತು ಅವುಗಳ ಆಳವಾದ ಹಿನ್ನೆಲೆಯನ್ನು ಈಗ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋಣ. ಅಂದರೆ ಮೊದಲನೆಯದಾಗಿ, ಜೂನ್ 11ರಂದು ಒದಗಿ ಬರುತ್ತಿರುವ ಈ ಪರಮ ಏಕಾದಶಿ. ಈ ಏಕಾದಶಿಯು ಸಾಮಾನ್ಯ ದಿನಗಳಲ್ಲಿ ಬರುವುದಿಲ್ಲ. ಇದು ಧಾತು ಮಾಸ ಅಥವಾ ಅಧಿಕ ಮಾಸದಲ್ಲಿ ಬರುವ ಅತ್ಯಂತ ಅಪರೂಪದ ಹಾಗೂ ಶಕ್ತಿಶಾಲಿ ತಿಥಿಯಾಗಿದೆ. ನಮ್ಮ ಸನಾತನ ಧರ್ಮದಲ್ಲಿ ಅಧಿಕ ಮಾಸಕ್ಕೆ ವಿಶೇಷವಾದ ಮನ್ನಣೆ ಇದೆ. ಏಕೆಂದರೆ ಈ ಮಾಸವನ್ನು ಸಾಕ್ಷಾತ್ ಪುರುಷೋತ್ತಮನಾದ ಶ್ರೀಹರಿಯೇ ಮುನ್ನಡೆಸುತ್ತಾನೆ. ಅಧಿಕ ಮಾಸದ ಪರಮ ಏಕಾದಶಿಯ ದಿನದಂದು ಯಾರು ಉಪವಾಸ ವ್ರತವನ್ನು ಆಚರಿಸುತ್ತಾರೋ ಅವರ 100 ಜನ್ಮಗಳ ಜನ್ಮಾಂತರ ಪಾಪಕರ್ಮಗಳು ಭಸ್ಮವಾಗುತ್ತೆ ಎಂದು ಶಾಸ್ತ್ರಗಳು ಕೂಡ ಹೇಳುತ್ತವೆ. ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವ ಅದೃಶ್ಯ ಶಕ್ತಿಗಳು, ಅಂದರೆ ಪಿತೃದೋಷಗಳು ಅಥವಾ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗದೆ ನಿಮ್ಮ ಜೀವನದಲ್ಲಿ ಉಂಟಾಗುತ್ತಿರುವ ತೊಂದರೆಗಳು ಈ ದಿನದ ಆರಾಧನೆಯಿಂದ ದೂರವಾಗುತ್ತೆ. ಈ ಪವಿತ್ರ ದಿನದಂದು ಮುಂಜಾನೆಯೇ ಎದ್ದು ಈ ಶುದ್ಧಾಂಗ ಸ್ನಾನ ಮಾಡಿ ಸಾಕ್ಷಾತ್ ನಾರಾಯಣನಿಗೆ ತುಳಸಿ ಅರ್ಚನೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ದೇವಗುರು ಬೃಹಸ್ಪತಿಯು ಉಚ್ಚಸ್ಥಾನದಲ್ಲಿರುವ ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮದ ಈ ಒಂದು ಧ್ವನಿ ತರಂಗಗಳು ನಿಮ್ಮ ಮನೆಯ ವಾತಾವರಣವನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಸುತ್ತವೆ. ಊಹಿಸಲು ಸಾಧ್ಯವಿಲ್ಲದ ಮೂಲಗಳಿಂದ ಧನ ಲಾಭವಾಗಲು, ಸ್ಥಗಿತಗೊಂಡಿರುವ ಆಸ್ತಿ ಪಾಸ್ತಿ ವಿವಾದಗಳು ಬಗೆಹರಿಯಲು ಈ ದಿನದ ತಪಸ್ಸು ಅಡಿಪಾಯವಾಗುತ್ತೆ. ಇದಾದ ನಂತರ ಜೂನ್ 25ರಂದು ಎದುರಾಗುತ್ತಿದೆ ಕಲಿಯುಗದ ಅತ್ಯಂತ ಕಠಿಣ ಹಾಗೂ ಅತ್ಯುನ್ನತ ಫಲಪ್ರದಾಯಕ ದಿನವಾದ ಈ ನಿರ್ಜಲ ಏಕಾದಶಿ. ವರ್ಷದ 24 ಏಕಾದಶಿಗಳಲ್ಲೇ ಇದಕ್ಕೆ ಅಗ್ರಸ್ಥಾನ. ಹೆಸರೇ ಸೂಚಿಸುವಂತೆ ಈ ದಿನ ಅನ್ನ ನೀರನ್ನು ತ್ಯಜಿಸಿ ಈ ಕಠಿಣ ವ್ರತವನ್ನು ಆಚರಿಸಬೇಕಾಗುತ್ತೆ. ಮಹಾಭಾರತದ ಕಾಲದಲ್ಲಿ ಭೀಮಸೇನನಿಗೆ ಎಲ್ಲ ಏಕಾದಶಿಗಳ ಉಪವಾಸ ಮಾಡಲು ಸಾಧ್ಯವಾಗದಿದ್ದಾಗ ಈ ವೇದವ್ಯಾಸ ಮಹರ್ಷಿಗಳು ಈ ಒಂದು ನಿರ್ಜಲ ಏಕಾದಶಿಯನ್ನು ಆಚರಿಸಲು ಸೂಚಿಸಿದರು. ಈ ಒಂದು ದಿನದ ಕಠಿಣ ಉಪವಾಸವು ವರ್ಷದ ಎಲ್ಲ 24 ಏಕಾದಶಿಗಳ ಪುಣ್ಯ ಫಲವನ್ನು ಒಂದೇ ಬಾರಿಗೆ ತಂದುಕೊಡುತ್ತೆ. ಈ ದಿನದಂದು ಗುರು ಕರ್ಕ ರಾಶಿಯಲ್ಲಿ ಉಚ್ಚನಾಗಿದ್ದು ಶುಕ್ರನೊಂದಿಗಿನ ಯುತಿಯಲ್ಲಿದ್ದಾನೆ. ಈ ಒಂದು ಅದ್ಭುತ ಯೋಗದ ದಿನದಂದು ಯಾರು ಶನಿದೇವ ಹಾಗೂ ದೇವಗುರು ಬೃಹಸ್ಪತಿಯ ಆರಾಧನೆ ಮಾಡ್ತಾರೋ ಅವರ ಜೀವನದಲ್ಲಿ ಪವಾಡಗಳು ಘಟಿಸುತ್ತೆ. ನಿಮ್ಮನ್ನು ನಾಶ ಮಾಡಲು ಹೊಂಚು ಹಾಕುತ್ತಿದ್ದ ಗುಪ್ತ ಶತ್ರುಗಳು, ನಿಮ್ಮ ಏಳಿಗೆಯನ್ನು ಸಹಿಸದೆ ಬೆನ್ನ ಹಿಂದೆ ತಂತ್ರ ಹೂಡುತ್ತಿದ್ದವರು ಸಾಕ್ಷಾತ್ ಶನಿದೇವರ ನ್ಯಾಯದಂಡಕ್ಕೆ ಬಲಿಯಾಗಿದ್ದಾರೆ. ನೀವು ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಕರ್ಮವೇ ಅವರನ್ನು ಶಿಕ್ಷಿಸುತ್ತೆ. ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು, ಕೋರ್ಟ್ ಕಚೇರಿ ವ್ಯವಹಾರಗಳು ಈ ದಿನದ ನಂತರ ಅತ್ಯಂತ ವೇಗವಾಗಿ ಚಲಿಸಲಿವೆ. ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಂದ ನರಳುತ್ತಿರುವವರಿಗೆ ಈ ದಿನದ ನಂತರ ದೇಹದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಮುಂದೆ ಜೂನ್ 29ರಂದು ಜ್ಯೇಷ್ಠ ಪೌರ್ಣಿಮೆ ಹಾಗೂ ಈ ವಟ ಪೌರ್ಣಿಮೆಯ ಮಹಾ ಒಂದು ಸಂಯೋಗ ಉಂಟಾಗುತ್ತಿದೆ. ಈ ದಿನ ಕೌಟುಂಬಿಕ ಸಾಮರಸ್ಯ ಮತ್ತು ದಾಂಪತ್ಯ ಜೀವನದ ಮಧುರತೆಗೆ ಒಂದು ದಿವ್ಯ ವರಪ್ರಸಾದ. ಈ ವಟ ಪೌರ್ಣಿಮೆಯ ದಿನದಂದು ಸುಮಂಗಲಿಯರು ಆಲದ ಮರಕ್ಕೆ ನೂಲನ್ನು ಸುತ್ತಿ ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಮತ್ತು ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥಿಸಬೇಕು. ಆದರೆ ಈ ಬಾರಿಯ ಪೌರ್ಣಿಮೆಯು ಕೇವಲ ಪತಿಯ ಆಯುಷ್ಯಕ್ಕೆ ಮಾತ್ರವಲ್ಲ, ನಿಮ್ಮ ಒಡೆದು ಹೋಗಿರುವ ಕುಟುಂಬದ ಸಂಬಂಧಗಳನ್ನು ಬೆಳೆಸಲು ಬಂದಿರುವ ಮುಹೂರ್ತವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಕೌಟುಂಬಿಕ ಜೀವನದಲ್ಲಿ
ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಜಗಳಗಳು ಆಗುತ್ತಿದ್ದರೆ ಗಂಡ ಹೆಂಡತಿಯರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ತಪ್ಪು ಗ್ರಹಿಕೆಗಳು ಉಂಟಾಗುತ್ತಿದ್ರೆ ಆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಈ ದಿನ ದೂರವಾಗುತ್ತೆ. ಗುರು ಮತ್ತು ಶುಕ್ರರ ಸೌಮ್ಯ ದೃಷ್ಟಿಯು ನಿಮ್ಮ ಮನೆಯ ಮೇಲೆ ಬೀಳುವುದರಿಂದ ಹಳೆಯ ದ್ವೇಷಗಳು ಮರೆತು ಹೋಗಿ ಪ್ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ವಿವಾಹದ ವಯಸ್ಸಿಗೆ ಬಂದಿದ್ದರೂ ಯಾವುದೇ ಕಂಕಣ ಭಾಗ್ಯ ಕೂಡಿ ಬರದೆ ನಿರಾಶರಾಗಿದ್ದ ಯುವಕ ಯುವತಿಯರಿಗೆ ಈ ದಿನದ ಅನುಪಾಸಿನಲ್ಲಿ ಅತ್ಯಂತ ಸೂಕ್ತ ಹಾಗೂ ಉತ್ತಮ ಮನೆತನದಿಂದ ಕಲ್ಯಾಣದ ಪ್ರಸ್ತಾಪಗಳು ಬರಲಿವೆ. ಜುಲೈ 29ರಂದು ಬರುವ ಗುರು ಪೌರ್ಣಮಿಯು ಈ ಒಂದು ಇಡೀ ಜೂನ್ ಮತ್ತು ಜುಲೈ ತಿಂಗಳ ಶುಭ ಕಾಲದ ಮಹೋನ್ನತ ಶಿಖರವಾಗಿದೆ. ಗುರು ಎಂದರೆ ಕತ್ತಲನ್ನು ದೂರ ಮಾಡಿ ಬೆಳಕಿನೆಡೆಗೆ ಮುನ್ನಡೆಸುವ ಒಂದು ಶಕ್ತಿ. ಈ ದಿನದಂದು ನಿಮ್ಮ ಆಧ್ಯಾತ್ಮಿಕ ಗುರುಗಳಿಗೆ ಅಥವಾ ಇಷ್ಟ ದೈವಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದು ಅತ್ಯಗತ್ಯ ಅಂತಲೇ ಹೇಳಬಹುದು. ಈ ಗುರು ಪೌರ್ಣಮಿಯ ದಿನದಂದು ಹಳದಿ ವಸ್ತ್ರಗಳನ್ನು ಧರಿಸುವುದು, ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕಡಲೆಕಾಳು ಅಥವಾ ಹಳದಿ ಧಾನ್ಯಗಳನ್ನು ದಾನ ಮಾಡುವುದು ನಿಮ್ಮ ಜಾತಕದಲ್ಲಿರುವ ಗುರುದೋಷವನ್ನು ಸಂಪೂರ್ಣವಾಗಿ ನಿವಾರಿಸುತ್ತೆ. ಈ ದಿನ ಮಾಡುವ ಈ ಗುರು ಮಂತ್ರದ ಜಪವು ನಿಮ್ಮ ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತೆ, ಮನಸ್ಸಿಗೆ ಅಪಾರವಾದ ಆತ್ಮವಿಶ್ವಾಸವನ್ನು ನೀಡುತ್ತೆ. ಯಾರು ಮಾನಸಿಕ ಖಿನ್ನತೆಯಿಂದ ಭವಿಷ್ಯದ ಭಯದಿಂದ ಬದುಕುತ್ತಿದ್ದಾರೋ ಅವರಿಗೆ ಈ ದಿನ ಒಂದು ಹೊಸ ಆಲೋಚನಾ ಶಕ್ತಿ ಮತ್ತು ದಾರಿದೀಪ ಸಿಗುತ್ತೆ. ಬ್ರಹ್ಮಾಂಡದ ಈ ಎಲ್ಲ ಪವಿತ್ರ ದಿನಗಳು ನಿಮ್ಮನ್ನು ಕೈಬೀಸಿ ಕರೆಯುತ್ತಿವೆ. ಆದರೆ ಇಷ್ಟೆಲ್ಲ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಪರವಾಗಿದ್ದರೂ ಶನಿದೇವರ ಕಠಿಣ ನಿಯಮಗಳನ್ನು ನೀವು ಉಲ್ಲಂಘಿಸಿದರೆ ಈ ಎಲ್ಲ ರಾಜಯೋಗಗಳು ಕ್ಷಣಾರ್ಧದಲ್ಲಿ ಬೂದಿಯಾಗಬಹುದು. ಶನಿದೇವನು ನಿಮ್ಮಿಂದ ಏನನ್ನು ನಿರೀಕ್ಷಿಸುತ್ತಿದ್ದಾನೆ ಎಂಬುದನ್ನು ನಾವು ನೋಡೋಣ. ಈ ದೇವಗುರು ಬೃಹಸ್ಪತಿಯು ನಿಮಗೆ ಸಿಂಹಾಸನವನ್ನು ನೀಡಲು ಸಿದ್ಧನಾಗಿದ್ದರೆ ಈ ನ್ಯಾಯಾಧಿಪತಿಯಾದ ಶನಿ ಮಹಾತ್ಮನು ಆ ಸಿಂಹಾಸನದ ಮೇಲೆ ಕೂರಲು ನೀವು ಯೋಗ್ಯರೇ ಎಂಬುದನ್ನು ಪರೀಕ್ಷಿಸುತ್ತಿದ್ದಾನೆ. ಶನಿದೇವನು ಕೇವಲ ಕಷ್ಟ ಕೊಡುವ ದೇವನಲ್ಲ, ಆತ ನಮ್ಮ ಅಹಂಕಾರವನ್ನು ಅಳಿಸಿ ನಮ್ಮನ್ನು ಪರಿಶುದ್ಧಗೊಳಿಸುವ ಪರಮಗುರು. ನಿಮ್ಮ ರಾಶಿಯವರು ಮೂಲತಃ ಸತ್ಯದ ಹಾದಿಯಲ್ಲಿ ನಡೆಯುವವರು, ಕಠಿಣ ಪರಿಶ್ರಮಿಗಳು ಮತ್ತು ನಿಸ್ವಾರ್ಥಿಗಳು. ಆದರೆ ನಿಮ್ಮ ಇದೇ ಒಳ್ಳೆಯತನವೇ ನಿಮಗೊಂದು ಶಾಪವಾಗಿ ಪರಿಣಮಿಸಿದೆ. ಈ ಸುವರ್ಣ ಕಾಲದಲ್ಲಿ ಶನಿದೇವನು ನಿಮ್ಮಿಂದ ಸಂಪೂರ್ಣ ಶಿಸ್ತು ಮತ್ತು ವೈಚಾರಿಕ ಬದಲಾವಣೆಯನ್ನು ಬಯಸುತ್ತಿದ್ದಾನೆ. ಈ ಅವಧಿಯಲ್ಲಿ ನೀವು ಮಾಡಲೇಬಾರದ ಈ ಒಂದು ಮಹಾ ತಪ್ಪುಗಳು ಅಥವಾ ಈ ಒಂದು ಕರ್ಮದ ನಿಷೇಧಗಳು ಯಾವುದು ಎಂಬುದನ್ನು ಈಗ ಅತ್ಯಂತ ಸೂಕ್ಷ್ಮವಾಗಿ ನಾವು ನೋಡೋಣ. ನಿಮ್ಮ ಬಾಗಿಲಿಗೆ ಬಂದು ಕಣ್ಣೀರಿಟ್ಟ ತಕ್ಷಣ ಅವರ ಹಿನ್ನೆಲೆ ತಿಳಿಯದೆ ನಿಮ್ಮ ಯೋಗ್ಯತೆಯನ್ನು ಮೀರಿ ಹಣ ಅಥವಾ ಧನ ಸಹಾಯ ಮಾಡುವುದನ್ನು ಈಗಲೇ ನಿಲ್ಲಿಸಬೇಕು. ಈ ಹಿಂದೆ ನೀವು ಯಾರಿಗಾದರೂ ನಿಮ್ಮ ಒಂದು ಸರ್ವಸ್ವವನ್ನು ಧಾರೆ ಎರೆದಿದ್ದರೆ ಅವರೇ ಇಂದು ನಿಮ್ಮನ್ನು ಸಮಾಜದಲ್ಲಿ ಹಾಸ್ಯದ ವಸ್ತುವನ್ನಾಗಿ ಮಾಡ್ತಾರೆ. ಶನಿದೇವನು ಹೇಳುತ್ತಾನೆ, ಯಾರಿಗೆ ಸಹಾಯದ ನಿಜವಾದ ಅರ್ಹತೆ ಇದೆಯೋ ಅವರಿಗೆ ಮಾತ್ರ ಸಹಾಯ ಮಾಡು. ಸ್ವಾರ್ಥಿಗಳಿಗೆ ಮತ್ತು ನಿನ್ನನ್ನು ಬಳಸಿಕೊಳ್ಳುವವರಿಗೆ ಮಾಡುವ ಸಹಾಯವು ನಿನ್ನ ಪುಣ್ಯದ ಬಲವನ್ನು ಕುಂದಿಸುತ್ತೆ. ಅಂಧಾಭಿಮಾನದ ದಾನ ನಿಮ್ಮ ರಾಜಯೋಗವನ್ನು ದರಿದ್ರ ಯೋಗವನ್ನಾಗಿ ಬದಲಾಯಿಸಬಲ್ಲದು. ಎಚ್ಚರ! ಈ ಕ್ಷಮಿಸುವ ಗುಣಕ್ಕೆ ಮಿತಿ ಇರಲಿ. ಬೆನ್ನಿಗೆ ಚೂರಿ ಹಾಕಿದವರಿಗೆ ಎರಡನೇ ಅವಕಾಶ ಇಲ್ಲ. ಒಮ್ಮೆ ವಂಚಿಸಿದವನು ಶತ್ರು, ಎರಡನೇ ಬಾರಿಯೂ ವಂಚಿಸಲು ಅವಕಾಶ ಕೊಟ್ಟವನು ಮೂರ್ಖ ಎಂಬ ಈ ನಾಣ್ಣುಡಿ ಇದೆ. ನಿಮ್ಮನ್ನು ಕೇವಲ ಆರ್ಥಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಬಳಸಿಕೊಂಡು ನಿಮ್ಮ ಬೆನ್ನ ಹಿಂದೆ ನಿಂದಿಸಿದ ಜನರನ್ನು ಈ ಪ್ರಪಂಚಕ್ಕೆ ಹೆದರಿ ಅಥವಾ ಪ್ರೀತಿಯ ನೆಪದಲ್ಲಿ ಮತ್ತೆ ಮತ್ತೆ ಕ್ಷಮಿಸಿ ನಿಮ್ಮ ಜೀವನದೊಳಗೆ ಬಿಟ್ಟುಕೊಳ್ಬೇಡಿ. ನೀವು ಅವರನ್ನು ಕ್ಷಮಿಸಿದಾಗಲೆಲ್ಲ ನಿಮ್ಮ ಹಳೆಯ ಕರ್ಮದ ಬಂಧಗಳನ್ನು ನೀವೇ ಗಟ್ಟಿಗೊಳಿಸುತ್ತೀರಿ. ಶನಿ ಮಹಾತ್ಮನು ನಿಮ್ಮನ್ನು ಆ ನರಕದಿಂದ ಮುಕ್ತಗೊಳಿಸಲು ಬಯಸುತ್ತಿದ್ದಾನೆ. ದ್ರೋಹಿಗಳಿಗೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸ್ಥಾನವಿರಬಾರದು. ನಿಮ್ಮ ಅನುಪಾಸಿನಲ್ಲಿ ಯಾವ ರೀತಿಯ ವ್ಯಕ್ತಿಗಳು ಕುಳಿತಿದ್ದಾರೆ ಎಂಬುದನ್ನು ಶನಿದೇವನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ. ಮುಖದ ಮೇಲೆ ಹೊಗಳುವ ಆದರೆ ಮನಸ್ಸಿನಲ್ಲಿ ನಿಮ್ಮ ನಾಶವನ್ನು ಬಯಸುವ ಜಿಗಣೆಗಳಂತಹ ಸ್ನೇಹಿತರಿಂದ ತಕ್ಷಣವೇ ದೂರವಾಗಿ. ಯಾರು ನಿಮ್ಮಲ್ಲಿ ಸದಾ ನಕಾರಾತ್ಮಕ ಆಲೋಚನೆಗಳನ್ನು ಬಿತ್ತುತ್ತಾರೋ, ಯಾರಿಗೆ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಯುತ್ತದೆಯೋ ಅಂತಹವರ ಸಹವಾಸವಿದ್ದರೆ ಉಚ್ಚ ಸ್ಥಾನದಲ್ಲಿರುವ ಗುರು ಮತ್ತು ಶುಕ್ರರ ಪೂರ್ಣ ಶುಭ ಫಲಗಳು ನಿಮ್ಮನ್ನು ತಲುಪಲು ಸಾಧ್ಯವೇ ಇಲ್ಲ. ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿಡಲು ಯೋಗ್ಯರ ಸ್ನೇಹ ಮಾತ್ರ ಮಾಡಿ. ಶನಿದೇವನು ಸ್ತ್ರೀ ಶಕ್ತಿಯ ಅತ್ಯಂತ ದೊಡ್ಡ ರಕ್ಷಕ ಮತ್ತು ಆರಾಧಕ.
ನಿಮ್ಮ ಮನೆಯಲ್ಲಿರುವ ತಾಯಿ, ಪತ್ನಿ, ಸಹೋದರಿ ಅಥವಾ ಸಮಾಜದಲ್ಲಿರುವ ಯಾವುದೇ ಮಹಿಳೆಯನ್ನ ಕೇವಲ ಕೋಪದ ಭರದಲ್ಲಿ ಅಥವಾ ಅಜ್ಞಾನದಿಂದ ನಿಂದಿಸಿದರೆ, ಅಪಮಾನಿಸಿದರೆ ಶನಿದೇವನ ಕ್ರೂರ ದೃಷ್ಟಿಗೆ ನೀವು ಗುರಿಯಾಗಬೇಕಾಗುತ್ತೆ. ಈ ಪತ್ನಿಯ ಕಣ್ಣೀರು ಬಿದ್ದ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ವಾಸಿಸುವುದಿಲ್ಲ. ಈ ರಾಜಯೋಗದ ಅವಧಿಯಲ್ಲಿ ನಿಮ್ಮ ಯಶಸ್ಸಿನ ಹಿಂದಿರುವ ಮಹಿಳೆಯರನ್ನ ಗೌರವಿಸಿ ಅವರ ಭಾವನೆಗಳಿಗೆ ಬೆಲೆ ಕೊಡಿ. ಇದು ನಿಮ್ಮ ಜಾತಕದಲ್ಲಿರುವ ಶುಕ್ರ ಗ್ರಹವನ್ನು ಅತ್ಯಂತ ಬಲಶಾಲಿಯಾಗಿ ಇರಿಸುತ್ತೆ. ಹಣದ ವಿಷಯದಲ್ಲಿ ಶನಿದೇವನು ಅತ್ಯಂತ ಕಟ್ಟುನಿಟ್ಟಾದ ಶಿಸ್ತನ್ನು ಅಪೇಕ್ಷಿಸುತ್ತಾನೆ. ಯಾರೋ ಹೇಳಿದರು ಎಂದು ರಾತ್ರೋರಾತ್ರಿ ಶ್ರೀಮಂತರಾಗಬಹುದು ಎಂಬ ದುರಾಶೆಯಿಂದಲೋ ಅಥವಾ ಈ ಶೇರ್ ಮಾರ್ಕೆಟ್, ಲಾಟರಿ, ಈ ಒಂದು ವ್ಯಾಪಾರಗಳಲ್ಲಿ ಅತಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ. ಅಪರಿಚಿತ ವ್ಯವಹಾರಗಳಲ್ಲಿ ಹಣ ತೊಡಗಿಸುವ ಮುನ್ನ 100 ಬಾರಿ ಯೋಚಿಸಿ. ಈ ಪರಿಣಿತರ ಮತ್ತು ಹಿರಿಯರ ಸಲಹೆ ಪಡೆಯಿರಿ. ಈ ವಿವೇಚನಾರಹಿತ ಹೂಡಿಕೆಗಳು ನಿಮ್ಮ ಇಡೀ ಆರ್ಥಿಕ ಸಾಮ್ರಾಜ್ಯವನ್ನೇ ಧೂಳಿಪಟ ಮಾಡಬಹುದು. ಶನಿ ಎಂದರೆ ಕಠಿಣ ನಿಯಮ ಮತ್ತು ಆತ್ಮಾವಲೋಕನ. ನೀವು ಧೂಮಪಾನ, ಮದ್ಯಪಾನ, ಜೂಜು ಅಥವಾ ಇನ್ಯಾವುದೇ ಕೆಟ್ಟ ಚಟಗಳಿಗೆ ದಾಸರಾಗಿದ್ದರೆ ಈ ಜೂನ್ 10ರ ನಂತರ ಈ ಎಲ್ಲ ವ್ಯಸನಗಳಿಂದ ಮುಕ್ತಿ ಪಡೆಯಲು ದೃಢ ಸಂಕಲ್ಪ ಮಾಡಿ. ಯಾರು ತಮ್ಮ ಇಂದ್ರಿಯಗಳ ಗುಲಾಮರಾಗುತ್ತಾರೋ ಅವರನ್ನು ಶನಿದೇವನು ತೀವ್ರವಾಗಿ ದಂಡಿಸುತ್ತಾನೆ. ಈ ವ್ಯಸನಗಳು ಕೇವಲ ನಿಮ್ಮ ಆರೋಗ್ಯ ಮತ್ತು ಸಂಪತ್ತನ್ನು ಮಾತ್ರವಲ್ಲ, ನಿಮ್ಮ ಜಾತಕದ ಶುಭ ಗ್ರಹಗಳ ಪ್ರಭಾವವನ್ನು ಶೂನ್ಯಗೊಳಿಸುತ್ತೆ. ನಿಮ್ಮ ಆತ್ಮಗೌರವವೇ ನಿಮ್ಮ ಅತಿ ದೊಡ್ಡ ಆಸ್ತಿ. ಈ ಹಿಂದೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ನೀವೆಲ್ಲೋ ತಲೆ ತಗ್ಗಿಸಿರಬಹುದು ಅಥವಾ ನಿಮ್ಮನ್ನು ಕೀಳಾಗಿ ಕಂಡವರ ಮುಂದೆ ಕೈಕಟ್ಟಿ ನಿಂತಿರಬಹುದು. ಆದರೆ ಇನ್ನು ಮುಂದೆ ಅದು ನಡೆಯುವುದಿಲ್ಲ. ಶನಿದೇವನು ನಿಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡಲು ಬಯಸುತ್ತಿದ್ದಾನೆ. ನಿಮ್ಮನ್ನು ಯಾರು ಕಡೆಗಣಿಸಿದ್ದರೋ ಅವರೇ ನಿಮ್ಮ ಬಳಿ ಬಂದು ಕೈ ಮುಗಿಯುವ ದಿನಗಳು ಹತ್ತಿರದಲ್ಲಿದೆ. ಆದ್ದರಿಂದ ನಿಮ್ಮ ಸ್ವಾಭಿಮಾನದೊಂದಿಗೆ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಬೇಡಿ. ಈ 7 ಸೂತ್ರಗಳನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವರಿಗೆ ಜೂನ್ 10ರ ನಂತರ ಪ್ರಕೃತಿಯು ಯಾವ ರೀತಿಯ ಅದ್ಭುತ ಕೊಡುಗೆಗಳನ್ನು ನೀಡಲಿದೆ ಮತ್ತು ಅಂತಿಮವಾಗಿ ಶನಿ ಗುರುಗಳ ಕೃಪೆಗೆ ಪಾತ್ರರಾಗಲು ಮಾಡಬೇಕಾದ ಆ ಸರಳ ಆಧ್ಯಾತ್ಮಿಕ ಪರಿಹಾರಗಳೇನು ಎಂಬುದನ್ನು ನಾವು ಇವಾಗ ಸಂಪೂರ್ಣವಾಗಿ ತಿಳಿಯೋಣ. ನಾವು ಈ ಮಹಾಪರಿವರ್ತನೆಯ ಕೊನೆಯ ಹಾಗೂ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಜೂನ್ 10ರ ಈ ಬ್ರಹ್ಮಾಂಡದ ದಿವ್ಯ ಬಿರುಗಾಳಿಯ ನಂತರ ನೀವು ಶನಿದೇವರ ನಿಯಮಗಳನ್ನು ಪಾಲಿಸುತ್ತಾ ಮುನ್ನಡೆದರೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಅದ್ಭುತ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಳು ಪ್ರಕಟವಾಗಲಿವೆ ಹಾಗೂ ಅದಕ್ಕಾಗಿ ನೀವು ಮಾಡಬೇಕಾದ ಆ ಸರಳ ವಿಧಿವಿಧಾನಗಳೇನು ಎಂಬುದನ್ನು ಈಗ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಆರ್ಥಿಕ ಸಂಕಷ್ಟಗಳ ಒಂದು ಜಿಜ್ಞಾಸೆ ಮತ್ತು ಋಣಮುಕ್ತಿ. ಈ ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಬೆನ್ನು ಬಿಡದೆ ಕಾಡುತ್ತಿದ್ದ ಸಾಲದ ಬಾಧೆ, ಆರ್ಥಿಕ ಮುಗ್ಗಟ್ಟುಗಳು ಜೂನ್ 10ರ ನಂತರ ಜಡತ್ವವನ್ನು ಕಳೆದುಕೊಂಡು ನಿಧಾನವಾಗಿ ದೂರವಾಗಲಿದೆ. ಅನಿರೀಕ್ಷಿತ ಮೂಲಗಳಿಂದ, ಅಂದರೆ ನೀವು ಮರೆತೇ ಹೋಗಿದ್ದ ಹಳೆಯ ಬಾಕಿ ಹಣ, ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಬಗೆಹರಿದು ನಿಮ್ಮ ಕೈಗೆ ಹಣ ಬಂದು ಸೇರುತ್ತೆ. ಈ ಸಾಲದ ಸುಳಿಯಿಂದ ಹೊರಬರಲು ಬ್ರಹ್ಮಾಂಡವು ನಿಮಗೆ ಹೊಸ ದಾರಿಯನ್ನು ತೋರಿಸಿಕೊಡುತ್ತೆ. ಕಳೆದ 3-4 ವರ್ಷಗಳಿಂದ ಕೇವಲ ಕಾಗದದ ಮೇಲಷ್ಟೇ ಉಳಿದಿದ್ದ ನಿಮ್ಮ ಮನೆ ಕಟ್ಟುವ ಕನಸು, ನಿವೇಶನ ಖರೀದಿ ಅಥವಾ ವಿದೇಶ ಪ್ರಯಾಣದಂತಹ ದೊಡ್ಡ ಯೋಜನೆಗಳ ಫೈಲ್ಗಳು ಅತ್ಯಂತ ವೇಗವಾಗಿ ಚಲಿಸಲಿವೆ. ನಿಮ್ಮ ದಾರಿಗೆ ಅಡ್ಡ ಬರುತ್ತಿದ್ದ ಕಂಟಕಗಳು ತಾವಾಗಿಯೇ ದೂರ ಸರಿದು ಇಲ್ಲಿ ಕೆಲಸಗಳು ಸುಸೂತ್ರವಾಗಿ ಪೂರ್ಣಗೊಳ್ಳುತ್ತವೆ. ಗಂಡ ಹೆಂಡತಿಯ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಿ ಪ್ರೀತಿ ಮರುಕಳಿಸಲಿದೆ. ಸಮಾಜದಲ್ಲಿ ನಿಮ್ಮ ಮಾತುಗಳಿಗೆ ತೂಕ ಬರಲಿದ್ದು ಜನ ನಿಮ್ಮ ಸಲಹೆಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಿದ್ದಾರೆ. ನಿಮ್ಮನ್ನು ಕಡೆಗಣಿಸಿದ ಶತ್ರುಗಳು ನಿಮ್ಮ ಯಶಸ್ಸನ್ನು ಕಂಡು ತಾವಾಗಿಯೇ ಮೌನಕ್ಕೆ ಶರಣಾಗಲಿದ್ದಾರೆ. ಈ ಬ್ರಹ್ಮಾಂಡದ ಈ ಒಂದು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಶಾಸ್ತ್ರಗಳಲ್ಲಿ ಹೇಳಲಾದ ಅತ್ಯಂತ ಸರಳ ಹಾಗೂ ಅಷ್ಟೇ ಪ್ರಭಾವಶಾಲಿ ಪರಿಹಾರಗಳು ಇಲ್ಲಿವೆ. ಈ ಶನಿವಾರದ ಒಂದು ದೀಪಾರಾಧನೆ. ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಶನಿ ದೇವಸ್ಥಾನದಲ್ಲಿ ಅಥವಾ ಅಶ್ವತ್ಥ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಶನಿದೇವನಿಗೆ ಸಾಸಿವೆ ಎಣ್ಣೆಯು ಅತ್ಯಂತ ಪ್ರಿಯವಾದದ್ದು. ಇದು ನಿಮ್ಮ ಜಾತಕದಲ್ಲಿರುವ ಶನಿಯ ನಕಾರಾತ್ಮಕ ದೃಷ್ಟಿಯನ್ನು ಶಾಂತಗೊಳಿಸುತ್ತೆ. ಶನಿವಾರದ ದಿನ ಒಂದು ಕಂಸದ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖದ ನೆರಳನ್ನು, ಅಂದರೆ ಛಾಯೆ ನೋಡಿ ಆ ಎಣ್ಣೆಯನ್ನು ಬಡವರಿಗೆ ಅಥವಾ ಶನಿ ದೇವಸ್ಥಾನಕ್ಕೆ ದಾನ ಮಾಡಿ. ಇದನ್ನು ಛಾಯಾದಾನ ಎನ್ನಲಾಗುತ್ತೆ.
ಇದು ನಿಮ್ಮ ದೀರ್ಘಕಾಲದ ದಾರಿದ್ರ್ಯ ಮತ್ತು ರೋಗಗಳನ್ನು ನಾಶಪಡಿಸುತ್ತೆ. ಮತ್ತು ಶನಿವಾರದ ದಿನ ಬಡವರಿಗೆ ಅಥವಾ ಕಷ್ಟದಲ್ಲಿ ಇರುವವರಿಗೆ ಈ ಕಪ್ಪು ಎಳ್ಳು, ಕಪ್ಪು ಕಡಲೆ, ಕಂಬಳಿ ಅಥವಾ ಕಬ್ಬಿಣದ ಪಾತ್ರೆಗಳನ್ನು ದಾನ ಮಾಡಿ. ಶನಿದೇವನು ಕಡು ಬಡವರಲ್ಲಿ ವಾಸಿಸುತ್ತಾನೆ ಎಂಬ ನಂಬಿಕೆ ಇದೆ. ದೀನ ದಲಿತರ ಸೇವೆ ಶನಿಗೆ ಪ್ರೀತಿ ತರುತ್ತೆ. ಮಂಗಳವಾರ ಮತ್ತು ಶನಿವಾರದ ದಿನಗಳಂದು ಕೋತಿಗಳಿಗೆ ಬೆಲ್ಲ ಮತ್ತು ಕಡಲೆಕಾಳನ್ನು ತಿನ್ನಲು ನೀಡಿ. ಹನುಮಂತನ ಪರಮ ಭಕ್ತರಾದ ವಾನರರಿಗೆ ಆಹಾರ ನೀಡುವುದರಿಂದ ಶನಿ ದೋಷದ ತೀವ್ರತೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ. ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ಕನಿಷ್ಠ 1 ಬಾರಿಯಾದರೂ ಹನುಮಾನ್ ಚಾಲೀಸವನ್ನು ಪಠಿಸಿ. ನಿಮ್ಮ ಜೀವನ ಅಭಿವೃದ್ಧಿ ಹೊಂದುತ್ತೆ. ನಿಮ್ಮ ಜೀವನದಲ್ಲಿ ಆರ್ಥಿಕ ಸಹಾಯ, ಆರೋಗ್ಯ ಮತ್ತೆ ಧನಾಭಿವೃದ್ಧಿ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಹಣಕಾಸಿನ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅದು ಕೂಡ ನಿಮಗೆ ಸರಳವಾಗಿ ಚಿಕ್ಕದಾಗಿ ಇದು ತೀರ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.